ಮುಂದೆ ಹೋಗಿ ರಾಜ್ಯ ಸರ್ಕಾರ ಪ್ರತಿ ಬಾರಿಯೂ ಕೂಡ ಬಜೆಟ್ನ ಘೋಷಣೆ ಮಾಡುವಾಗ ಅಥವಾ ಇನ್ನೊಂದಷ್ಟು ಅನುದಾನವನ್ನು ಕೊಡ್ತೀವಿ ಅನ್ನುವಂಥ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ರಂಗಭೂಮಿನ ಮರಿತಾ ಇದೆಯಾ ಅಂತ? 100%. ಇವತ್ತು ರಂಗಭೂಮಿಗೆ ಕೊಡಬೇಕಾದಂಥ ನಿಜವಾದ ಮಹತ್ವವನ್ನು ಯಾವುದೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂತ ನಾನು ಡಿಸ್ಕ್ರಿಮಿನೇಟ್ ಮಾಡಿ ಮಾತಾಡ್ತಾ ಇಲ್ಲ. ಯಾವುದೇ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಕಲಾವಿದನಿಗೆ ನಿಜವಾಗ್ಲೂ ಸಿಗಬೇಕಾದಂಥ ಅಥವಾ ಕಲಾ ಪೋಷಣೆ ಮಾಡುವಂಥ ಯಾವುದೇ ಸಂಘಟನೆಗಳಿಗೆ ಸಿಗಬೇಕಾದಂಥ ಅನುದಾನಗಳಾಗಿರ್ಬೋದು ಅಥವಾ ಕಲಾವಿದನಿಗೆ ಬೇಕಾದಂಥ ಯಾವುದೇ ರೀತಿಯ ಸಂಭಾವನೆಗಳಾಗ್ಬೋದು ಇವತ್ತಿನ ದಿವಸ ಸರಿಯಾಗಿ ಸಿಗ್ತಾ ಇಲ್ಲ. ಆಮೇಲೆ ಅದನ್ನೇ ಪಡ್ಕೊಳ್ಳುವಂಥ ಕೆಲವು ಹುನ್ನಾರಗಳು ಬೇರೆ ಮಾಡೋರು ಇದ್ದಾರೆ. ಅವರು ಬರೀ ಆ ರಾಜಕಾರಣದ ಸುತ್ತ ಅಥವಾ ಆ ಅಧಿಕಾರದ ಸುತ್ತ ಅವರು ಅಲ್ಲಿ ಸುತ್ತನೇ ಇರ್ತಾರೆ ಹೊರತು ನಿಜವಾದ ರಂಗ ಪ್ರದರ್ಶನಗಳ ಬಗ್ಗೆ ರಂಗ ನಾಟಕಗಳ ಬಗ್ಗೆ ಅಥವಾ ಬೇರೆ ಬೇರೆ ಪ್ರಕಾರಗಳ ಬಗ್ಗೆ ಅವರು ಗಮನನೇ ಕೊಡ್ತಾ ಇರಲ್ಲ. ಅಂಥವ್ರಿಗೆ ಹೆಚ್ಚು ಅವಕಾಶ ಸಿಗಿಸೋ ಹೊರತು ಹೆಚ್ಚು ಕೆಲಸ ಮಾಡುವ ವ್ಯಕ್ತಿಗೆ ಸಲ್ತಾ ಇಲ್ಲ. ಅದು ನಮ್ಮ ದುರಂತ. ನೀವು ಸಿನಿಮಾ ರಂಗದಲ್ಲೂ ಕೂಡ ನಿಮ್ಮದೇ ಆದಂಥ ಕಾಂಟ್ರಿಬ್ಯೂಷನ್ ಕೊಟ್ಟವರು. ಹಾಗಾಗಿ ಈಗ ಸಿನಿಮಾ ರಂಗಕ್ಕೂ ಹಾಗೆ ರಂಗಭೂಮಿಗೂ ಇರುವಂಥ ವ್ಯತ್ಯಾಸಗಳು ಏನು ಅಂತ ಅನಿಸುತ್ತೆ ನಿಮಗೆ? ಭಾಳ ಸುಲಭವಾಗಿ ಹೇಳ್ತೀನಮ್ಮ. ಇದನ್ನು ನಮ್ಮ ಗುರುಗಳು CGK ಅವರು ಮಾತಾಡ್ತಾ ನನಗೊಂದು ಸಲ ಹೇಳಿದರು, ನೋಡಪ್ಪ, ಚಲನಚಿತ್ರ ಮನುಷ್ಯನನ್ನು ದೊಡ್ಡದಾಗಿ ತೋರಿಸುತ್ತೆ. ಅಂದರೆ 70 mm ಸ್ಕ್ರೀನಲ್ಲಿ ತುಂಬ ದೊಡ್ಡದಾಗಿ, ಈಗ ಮಾಲ್ಗಳಿಗೆ ಹೋಗ್ಬಿಟ್ರು ಅಂದರೂ ತುಂಬ ದೊಡ್ಡದಾಗಿ ಕಾಣ್ತೀವಿ. ಹಾಗೆ ಚಲನಚಿತ್ರ ಮನುಷ್ಯನನ್ನು ದೊಡ್ಡದಾಗಿ ತೋರಿಸಿದ್ರೆ ದೂರದರ್ಶನ ಮನುಷ್ಯನನ್ನು ಕುಬ್ಜವಾಗಿ ತೋರಿಸುತ್ತಂತೆ. ಮನುಷ್ಯ ದೊಡ್ಡದು ಮತ್ತು ಕುಬ್ಜ. ಆದರೆ ಮನುಷ್ಯನನ್ನಾಗಿ ತೋರಿಸುವಂಥ ಏಕೈಕ ಮಾಧ್ಯಮ ನಾಟಕ, ರಂಗಭೂಮಿ ಅದು. ಸೊ ಹಾಗಾಗಿ ಮನುಷ್ಯನ ಥರ ತೋರ್ಸೋಕ್ಕೆ ಸಾಧ್ಯ, ಮನುಷ್ಯತ್ವವನ್ನು ತೋರ್ಸೋಕ್ಕೆ ಸಾಧ್ಯ, ಮನುಷ್ಯತ್ವವನ್ನು ಉಳಿಸೋಕ್ಕೆ ಸಾಧ್ಯ ಇರೋದು ರಂಗಭೂಮಿಯಲ್ಲಿ ಮಾತ್ರ. ಮಹಿಳೆಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮುದುಕಿಯರೇ, ಮುದುಕರೇ, ಭಾರತದ ಭಾವಿ ಪ್ರಜೆಗಳೇ, ಸಾವಿನ ಮನೆಯಲ್ಲಿ ಮದುವೆ ಸಮಾರಂಭ ಅಲ್ರಿ ಅಪ್ಪ? ನನಗೆ ಗೊತ್ತಿಲ್ಲ ನಮ್ಮ ಸರ ಹೂವಿನ ಮಾಲಿರಿ ಯಪ್ಪ, ನಿಮಗಲ್ರಿ ಹೇಳಕ್ಕ. ಗೊತ್ತು ಕೊಡಮ್ಮ. ಬಂಧುಗಳೇ, ಇವತ್ತು ನಮ್ಮ ಶ್ರೀಪತಿ ರಾಯರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾಕೆ ನಮ್ಮ ಶ್ರೀಪತಿ ರಾಯರು ಬಿಟ್ಟು ಹೋಗಿ ನನ್ನ ಮಟ್ಟಿಗೆ ಹೇಳೋದಾದ್ರೆ ನನಗೆ ಬಹಳ ತ್ರಾಸ ಆಗೈತ್ರಿ. ಎಷ್ಟರ ಮಟ್ಟಿಗೆ ಅಂದ್ರ ಈ ಸಿಡಿಲು ಬರಂಗಾಗೈತೆ. ನನಗಷ್ಟ ಆಗೈತ್ರಿ. ಈ ತಾಲೂಕಿಗ, ಈ ಜಿಲ್ಲೆಗ, ಈ ರಾಜ್ಯಕ್ಕ ಅಷ್ಟ ಅಲ್ರಿ, ಇಡೀ ನಮ್ಮ ದೇಶಕ್ಕ ತುಂಬಲಾರ ನಷ್ಟ ಆಗೈತ್ರಿ. ಇವರು ಎಷ್ಟು ದೊಡ್ಡ ಶ್ರೀಮಂತರಂದ್ರ ಈ ದೊಡ್ಡ ಬಿಸ್ನೆಸ್ ಮ್ಯಾನು, ದೊಡ್ಡ ಕಾಂಟ್ರಾಕ್ಟರ್ ಅಂತ ಇರ್ತಾರಲ್ರಿ, ಅವ್ರ ಇವ್ರ ಕೈ ಒಳಗಿದ್ರು ನೋಡ್ರಿ. ಏನಾದ್ರು ಅಷ್ಟೇ ಅಲ್ರಿ, ಈ ಕಲೆ ಸಾಹಿತ್ಯ ಇನ್ನೊಂದದು ಯಾವ್ದಂತ ಸಂಸ್ಕೃತಿ ಯಾರವ? ಅಯ್ಯ ಹುಡುಗಿ ಅಲ್ರಿ ಅಪ್ಪ, ಸಂಸ್ಕೃತಿ ಅಂದ್ರೆ ನಮ್ ಕಲ್ಚರ್. ಏನಮ್ಮ ನಂಗೆ ಗೊತ್ತಿಲ್ಲ ಕಲ್ಚರ್. ನನಗ ಕಲ್ಚರ್ ಅಂತ ಹೇಳ್ದೆ ನೋಡ್ರಿ. ಅದ್ರ ಬಗ್ಗೆ ಬಹಳ ಆಸಕ್ತಿ ಇತ್ರಿ. ಈ ಸಿನಿಮಾ ಇಂಡಸ್ಟ್ರಿ ಅಂತಾರಲ್ಲ, ಅದ್ರಾಗೂ ಕೈ ಇಡ್ಸ ನೋಡ್ರಿ. ನಮ್ಮ ರಾಯರ ಬಗ್ಗೆ ಒಂದೇ ಮಾತಿಗೆ ಹೇಳ್ಬೇಕಂದ್ರ
ಈ ಆಡು ಮುಟ್ಟದ ಸೊಪ್ಪಿಲ್ಲ, ನಮ್ಮ ರಾಯರು ಮಾಡಿದ ಒಂದೊಂದು ಕೆಲಸವಿಲ್ಲ ನೋಡಿ. ಏನೇ ಆದ್ರು ನಮ್ಮ ರಾಯರಿಗೆ ಈಗ ಅಕ್ಕತ್ತಂತೇಳಿ ಕನಸು ಮನಸ್ಸಿನಾಗೋ ಅನ್ಕೊಂಡಿರ್ಲಿಲ್ಲ. ಆದ್ರು ಅವ್ರ ಆತ್ಮಕ್ಕ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕ ಆದಂತ ನೋವು, ದುಃಖ, ಸಂಕಟ ಎಲ್ಲ ದೂರ ಮಾಡಲಿ ಅಂತೇಳಿ ನಾನು ದೇವ್ರನಾಗ ನಾ ಬೇಡ್ಕೊಂತೀನಿ. ರಗಣ ಸಾಹೇಬ್ರ, ಈ ನಡುವೆ ಏನಾದ್ರೂ ರಾಯರಿಗೆ ಆರೋಗ್ಯ ಏನಾದ್ರೂ ಕೆಟ್ಟಿತ್ತೇನಪ್ಪ? ಇಲ್ರಿ ಸಾಹೇಬ್ರ, ಚೆನ್ನಾಗೇ ಇದ್ರು. ಬಹುಶಃ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು. ಹಾರ್ಟ್ ಅಟ್ಯಾಕ್? ಈ ವಿರೋಧ ಪಕ್ಷದವರು ಏನಾದ್ರೂ ಸೇರಿ ಈ ಸಂಚು ಮಾಡಿರ್ಬೋದಾ ಅಂತೀನಿ ರಾಗಣ್ಣ ನಾನು. ಹಂಗೇನಿಲ್ರಪ್ಪ, ಅವರು ಮನೆಯಿಂದ ಹೊರಗಡೆನು ಅದೆಲ್ಲ ಆಕ್ಸಿಡೆಂಟ್ ಆಗೋ ಅದೆಲ್ಲ ಹೋಟ್ಲಾಗೋ ತೀರೋಗಿದ್ರೆ ಹಂಗೆ ಅನ್ಬೋದಾಗಿತ್ತು. ಆದ್ರೆ ಅವ್ರು ಸತ್ತಿದ್ ಮನೇಲೆ. ರಾಗಣ್ಣ, ನೀನ್ ಹೇಳೋದು ಸರಿ, ಆದ್ರೆ ಈ ರಾಯರು ಇದಕ್ಕಿಂತ ಮುಂಚೆ ಎಲ್ಲಾದ್ರೂ ಹೊರಗಡೆ ಊಟ ಮಾಡಿ ಅಲ್ಲಿ ಸ್ಲೋ ಪಾಯ್ಸನ್ ಆಗಿ ಮನೆಗೆ ಬಂದ್ಮೇಲೆ ಸತ್ತಿದ್ರೆ ಇಲ್ಲ. ಇದ್ರ ಬಗ್ಗೆ ನಾನು ಸಂಸತ್ತಲ್ಲಿ ಹೋರಾಟ ಮಾಡೋಣ ಮಾಡಾರ್ದ ಇರೋ ಮಗನಲ್ಲ. ನೀವು ರಾಜಕೀಯದವರು ಅಲ್ಲಿ? ನಾನು ರಾಜಕೀಯದವ್ರಿ, ಎಲ್ಲ ರಾಜಕೀಯದವ್ರು ಅಂತ ಹೇಳ್ತೀರನ್ರಿ. ನಾನು ಇಲ್ಲ, ಆದ್ರೂ ಇದೆಲ್ಲ ವಿರೋಧ ಪಕ್ಷದವ್ರು ಸಂತ್ರಿ. ನಾನು ಇದಾವಿಲ್ಲ ಅಂತಲ್ಲ, ಚಿಕ್ಕ ಪುಟ್ಟ ಒಂದು 300 ಕೋಟಿ ಆಗೋಣ, ಅದಾದ್ಮೇಲೆ ಒಂದು 700 ಕೋಟಿ ಆಗೋಣ, ಇದೆಲ್ಲ ವಿರೋಧ ಪಕ್ಷದವ್ರು ಸಂಚ್ರಿ, ಸಂಚು. ನಂದೇ ನಾನು ಬಹಳ ಸುತ್ತದ್ರಿ ಮನುಷ್ಯ. ಅದು ಇನ್ನೂ ಅಷ್ಟೇ ಜೋರಾಗಿ ಹೇಳ್ತೀನಿ, ಅದು ಗೊತ್ತು, ಎಲ್ರಿಗೂ ಗೊತ್ತ್ರಿ. ನಾನಿನ್ನೂ ಅಪರಾಧ ಅಲ್ಲ, ಅದು ಕೋರ್ಟ್ನಾಗ ಕೇಸ್, ಅದು ಬರ್ಲಿ. ರಾಗಣ್ಣ, ಈ ರಾಯರ್ದು 11 ಲಕ್ಷ ಸಾವಿರ. ಹಂಗೇನಿಲ್ರಪ್ಪ, ಅವರು ಮನೆಯಲ್ಲೇ ಇದ್ರಂತೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಮನೆಯವರೆಲ್ಲರ ಜೊತೆನೂ ಮಾಮೂಲಿಯಾಗಿ ಇದ್ರಂತೆ. ಅದೇನೋ ಎದೆಲ್ಲಿ ಹಿಡ್ಕೊಂಡಂಗಾಗೈತೆ ಅಂತ ಹೇಳ್ಬಿಟ್ಟು ನೀರು ಕೇಳಿದ್ರಂತೆ. ನೀರು ಕುಡಿತಾ 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 ಹಂಗೆ ಪ್ರಾಣ ಬಿಟ್ರಂತೆ. ನೋಡ್ರಿ, ಎಂತ ಸುಖವಾದ ಸಾವ್ರಿ. ಒಂದು ನೋವಿಲ್ಲ, ಒಂದು ನರಳಿಲ್ಲ, ಯಾರು ಬಿಟ್ಟು ಯಾರಿಗಲ್ರಿ. ಎಂತ ಮಾತಾಡಿದ್ರಿ ಸಾಹೇಬ್ರೆ, ಬಹಳ ಬೇಗನೆ ಬಂದ್ಬಿಟ್ಟಿದ್ರೆ ಬಿಡಿ. ತಡ್ರಿ, ಅವ್ರ ಬಗ್ಗೆ ಇನ್ನೊಂದೆರಡು ಮಾತು ಹೇಳ್ತಾರೆ. ಏನ್ರಿ, ನಾ ಬರೋದ ಕಾಯಕತ್ತೀರಲ್ರಿ. ಒಳ್ಳೆ ಜೀವರಿ, ತುಂಬಿದ ಮನುಷ್ಯ, ಇಷ್ಟು ಬೇಗ ಹಿಂಗತಿ ಆತಲ್ರಿ. ಸರಿ ಸರಿ, ಎಂತ ಮಾತಾಡಿದ್ರಿ ಬಿಡಿ. ಒಳ್ಳೆ ಒಳ್ಳೆ ಮಾತು ಹೇಳಿದ್ನಲ್ಲ, ನಾನಂತ ಹೇಳಲ್ಲ. ಏನ ಅಪ್ರೂಪಲ್ಲ. ಏನ ಇವತ್ತೊಂದು ಬೆಳಗ್ಗೆ ಇಂಪಾರ್ಟೆಂಟ್ ಆಗೋದಿತ್ತು, ಅದಕ್ಕೋಸ್ಕರ ಒಂದು ಮೀಟಿಂಗ್ ಕರೆದಿದ್ದೆ. ಆ ಮೀಟಿಂಗ್ ನ ಅಟೆಂಡ್ ಮಾಡಿ ತರಾತುರಿಯಲ್ಲಿ ಬರ್ತಿದ್ರಿ. ಅಷ್ಟ್ರೊಳಗ ಸುದ್ದಿ ಬಂತ್ರಿ. ಸುದ್ದಿ ಬಂದ ಕೂಡಲೇ ನಾ ತಿಂಡಿ ಕೂಡ ಮಾಡಿದ್ರಿ. ಅಲ್ಲಿಂದ ಎಲ್ಲಿಗೋ ನಿಂತ ಅನ್ಕೊಂಡ್ರಿ, ಏರ್ಪೋರ್ಟ್ಗೆ ಬಂದ್ರಿ. ಏರ್ಪೋರ್ಟ್ಗೆ ಹೋದ್ರಿ, ಅಲ್ಲಿ ಹೋದ ತಕ್ಷಣ ಬರ್ಬೇಕಂತ ನೋಡ್ತೀವಿ, ಎಲ್ಲ ಹೆಲಿಕಾಪ್ಟರ್ ಎಲ್ಲ ಖಾಲಿ ಅಲ್ರಿ, ಟಿಕೆಟ್ ಖಾಲಿ ಆಗಿದ್ದು. ನಾನು ಆ ಕನ್ಸರ್ನ್ ಮಿನಿಸ್ಟ್ರಿಗೆ ಫೋನ್ ಹಾಕ್ತೀನಿ. ಅವರೆಲ್ಲ ಬೇರೆ ಕಡೆ ಪಾಕಿಸ್ತಾನಕ್ಕೆ ಹೋಗ್ಬೇಕಾಯ್ತಂತ್ರಿ. ಆ ಫ್ಲೈಟ್ನ ನನಗೆ ಕೊಟ್ಟು ಕಳ್ಸಿರಿ ನೋಡ್ರಿ. ನನಗೂ ಒಳ್ಳೆ ಕಿಮ್ಮತ್ ಐತಿ ಪಾಡಗಣ. ಸಾಹೇಬ್ರೆ, ನೀವು ಡಿಸ್ಟ್ರಿಕ್ಟ್ CM ಇದ್ದಂಗೆ. ಯಾರೇ ಅವನು? ಅಚ್ಚ ಆಕಡೆ ಅವನು ಅಜ್ಜ ಅಜ್ಜ. ನಿಮ್ಮನ್ನ ಯಾರು ಬಿಡಲ್ಲ ಬಿಡಿ. ರಾಗಣ್ಣ, ಏನ ಒಳ್ಳೆ ಸಂದರ್ಭ ಒದಗ್ ಬಂದಿತ್ತು. ಈ ಸಾರಿನೂ ಟಿಕೆಟ್ ತಂದರೆ ನನ್ನ ಮೇಲೆ ಹೈಕಮಾಂಡ್ಗೆ ಒಳ್ಳೆ ಒಪಿನಿಯನ್ ಇದೆ, ಇನ್ಕ್ಲೂಡಿಂಗ್ PM. ಈ ಸಾರಿ ಡೆಫಿನೆಟ್ ಆಗಿ ಕ್ಯಾಬಿನೆಟ್ನಾಗ ಮಂತ್ರಿ ಆಗೋ ಚಾನ್ಸಸ್ ಇದೆ ರೀ. ಏನೇ ಆದ್ರು ಈ ನಮ್ಮ ರಾಯರು ಎಲೆಕ್ಷನ್ ಮುಗಿಯವರೆಗೆ ಇರ್ಬೇಕು. ಏನೇ ಆದ್ರು ನಮ್ಮ ರಾಯರು ಈ ಎಲೆಕ್ಷನ್ ಮುಗಿಯವರೆಗಾದ್ರೂ ಇರಬಾರ್ದಿತ್ತೇನ್ರಿ. ಯಾಕಂದ್ರೆ ನನ್ನ ಎಲೆಕ್ಷನ್ ಅಲ್ಲೆಲ್ಲ ಖರ್ಚು ವೆಚ್ಚ ಎಲ್ಲ ಇವರ ನೋಡ್ಕೊಂತಿದ್ರಿ.
ಇವತ್ತು ಇವ್ರು ಕರ್ಕೊಂಡು ನನಗ ಬಲಗೈ ಇರ್ದಂಗಾಗೈತಿ. ರಾಘಣ್ಣ ಇಷ್ಟಲ್ಲ, ಒಂದು 300-400 ಕೋಟಿ ಕೊಟ್ಟಿದ್ರಿ ಇವ್ರಿಗೆ. ಅದು ಅಲ್ಲದೆ ಈ ಎಲೆಕ್ಷನ್ ಬೇರೆ ಹತ್ರ ಬರ್ತಿಲ್ಲ, 4 ಫಾರ್ಮೌಸ್ ಇವ್ರ ಹೆಸರಿಗೆ ಬರೆದ್ಬಿಟ್ಟಿದ್ದೆ. ಏದ್ರು ಈ ಸರಿ ಎಲೆಕ್ಷನ್ ಹೆಂಗ ಎದುರಿಸ್ಬೇಕೇನ್ರಿ? ನನಗಂದ್ರೂ ಒಂದೊಂದು ತಿಳಿವಲ್ತ್ರಿ. MP ಹಿರಣ್ಣಯ್ಯ, ಎಷ್ಟೊಂದು ಸುಳ್ಳು ಹೇಳ್ತೀಯೋ ರೀ? ಸೂತ್ರಧಾರ್ರೆ ಬಂದ್ರಿ ಇಲ್ಲಿ ಬೇಗ. ಇಲ್ಲ ಬಂದ್ರಿ ಇಲ್ಲಿ. ಅಲ್ರಿ ಇವನೇನ್ ಹೇಳ್ತಾ ಇದ್ದಾನೆ ನೋಡ್ರಿ, ಇವನ್ ಎಲೆಕ್ಷನ್ ವರ್ಗೂ ಬದುಕಿದ್ರೆ ಸಾಕಂತ್ರಿ, ಅವನಿಗೆ ಫಂಡ್ ಮಾಡಕ್ಕೆ ಅಷ್ಟು ಸಾಕು ಅಂತಿದ್ದಾನೆ. ಅಲ್ರಿ ಇವನಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ ಇವ್ರಿಗೆ ಗೆಲ್ಲಿಸ್ಕೊಳಕ್ಕೆ. ಇವತ್ತು ನಾನು ಎಲೆಕ್ಷನ್ ವರ್ಗೂ ಬದುಕಿದ್ರೆ ಸಾಕು ಅಂತ ಇದ್ದಾನೆ. ಎಂತ ಮೋಸ ನೋಡ್ರಿ ಈ ಜನದ್ದು. ಏನ್ ಬಹಳ ಸಾಧ್ಯಸ್ತ ನೀನು. ಓಕೆ ಸರ್, ಈಗ ರಂಗಭೂಮಿ ಅಂತ ಬಂದರೆ ನಿಮ್ಮ ಮುಂದಿರುವಂಥ ಸವಾಲುಗಳು ಏನು ಅನ್ಸುತ್ತೆ ಸರ್? ಏನೇನು ಚಾಲೆಂಜಸನ್ನು ಫೇಸ್ ಮಾಡಬೇಕಾಗತ್ತೆ? ರಂಗಭೂಮಿ ಅನ್ನೋದೇ ಒಂದು ಸವಾಲು. ಆ ಸವಾಲಿದೆಯಲ್ಲ, ಅದನ್ನು ಸ್ವೀಕರಿಸೋದಕ್ಕೂ ಒಂದು ತಾಕತ್ತು ಬೇಕು. ಯಾಕೆಂದರೆ ರಂಗಭೂಮಿಯ ಪ್ರತಿ ಮಜಲುಗಳು, ಅಲ್ಲಿ ರಂಗಭೂಮಿಯಲ್ಲಿ ಒಂದೇ ಕಲಿಯಲ್ಲ ನಾವು, ಅಭಿನಯ ಒಂದೇ ಕಲಿಯಲ್ಲ. ಅಭಿನಯಕ್ಕೆ ಬಂದವನಿಗೆ ಸೆಟ್ ವರ್ಕ್ ಹೇಗೆ ಅಂತ ಕಲ್ತಿರಬೇಕು, ಪ್ರಾಪರ್ಟಿ ಹೇಗೆ ಮೂವ್ ಮಾಡಬೇಕು ಅಂತ ಗೊತ್ತಿರಬೇಕು, ಲೈಟ್ ಹೇಗೆ ತಗೊಳ್ಬೇಕು ಅಂತ ಗೊತ್ತಿರಬೇಕು, ಪ್ರಸಾದನವನ್ನು ಅಂದರೆ ಮೇಕಪ್ಪನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ಗೊತ್ತಿರಬೇಕು. ಈ ಎಲ್ಲದರ ಜೊತೆಗೆ ತನ್ನ ಆ್ಯಕ್ಟರ್ ಜೊತೆಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಆ ಪಾತ್ರವನ್ನು ಹೇಗೆ ನಾನು ಪೋಷಿಸಬೇಕು ಅಂತ ಗೊತ್ತಿರಬೇಕು. ಈಗ ಎಲ್ಲ ಮಜಲುಗಳನ್ನು ಕಲಿಯೋದಕ್ಕೆ ರಂಗಭೂಮಿಯಲ್ಲಿ ಸಾಧ್ಯ ಇರೋದರಿಂದಲೇ ರಂಗಭೂಮಿಗೆ ಇವತ್ತು ಜಾಸ್ತಿ ಒತ್ತಿರೋದು. ಅದು ದೊಡ್ಡ ಸವಾಲು. ಕಲಿಬೇಕು ಅಂತ ನಾವು ಬಂದರೆ ಇದೆಲ್ಲ ಮಜಲುಗಳನ್ನು ಅರ್ಥ ಮಾಡಿಕೊಂಡು ಬರಬೇಕಾಗ್ತದೆ. ಆದರೆ ಇಲ್ಲಿ ಕಲ್ತಾದಮೇಲೆ ಅಲ್ಲಿ ದೂರದರ್ಶನಕ್ಕೋ ಚಲನಚಿತ್ರಕ್ಕೋ ಹೋದರೆ ಕ್ಯಾಮ್ರಾ ಮುಂದೆ ನಿಂತು ನನ್ನ ಅಭಿನಯವನ್ನು ಮಾಡಿ ಬಂದುಬಿಡ್ಬೋದು. ಕ್ಯಾಮ್ರಾ ವರ್ಕ್ ಮಾಡೋರು ಬೇರೆ, ಎಡಿಟಿಂಗ್ ಮಾಡೋರು ಬೇರೆ, ಮ್ಯೂಸಿಕ್ ಮಾಡೋರು ಬೇರೆ. ಆದರೆ ನಾಟಕದಲ್ಲಿ ನಾನೇ ನಾಟಕ ಮಾಡ್ತೀನಿ, ನಾನೇ ಸೆಟ್ ಕಟ್ತೀನಿ, ನಾನೇ ಪ್ರಾಪರ್ಟಿ ಇಡ್ತೀನಿ, ಎಲ್ಲವನ್ನ ನಾನೇ ಮಾಡ್ತಾ ಹೋಗ್ತೀನಿ. ಕೇವಲ ಅಭಿನಯ ಮಾತ್ರ ಅಲ್ಲ, ಎಲ್ಲವನ್ನ ಕಲಿಸ್ಕೊಡುತ್ತೆ ರಂಗಭೂಮಿ. ಹಾಗಾದರೆ ರಂಗಭೂಮಿ ಅನ್ನೋದು ಎಷ್ಟು ಜನರ ಹೊಟ್ಟೆ ತುಂಬಿಸಿದೆ, ಅದೇ ಕೇವಲ ಜೀವನವಾಗಿ ನಿಂತ್ಕೊಳ್ಳುತ್ತಾ ಅಂತ? ರಂಗಭೂಮಿಯನ್ನು ವೃತ್ತಿಯಾಗಿ ತಗೊಂಡಂಥವರು ಅನೇಕ ಜನರು ಇದ್ದಾರೆ. ಅದು ವೃತ್ತಿ ರಂಗಭೂಮಿ ಅಂತೇಳಿ ನಾವು ಕರಿತೀವಿ. ನಾವೆಲ್ಲ ಹವ್ಯಾಸಿ ರಂಗಭೂಮಿಯ ಇದು. ಹೊಟ್ಟೆ ಅನ್ನುವಂಥದ್ದಾದರೆ ನೀವು ಹೊಟ್ಟೆ ಅಂದರೆ ಊಟ ಅಂತ ಮಾತ್ರ ಯೋಚನೆ ಮಾಡ್ತೀವಿ. ಆದರೆ ನಾನು ಹೇಳ್ತೀನಿ, ಹೊಟ್ಟೆ ತುಂಬಿಸೋದು ಅಂದರೆ ಮನಸ್ಸನ್ನು ತುಂಬಿಸೋದು ಅಂತ. ಸೊ ಹವ್ಯಾಸಿ ರಂಗಭೂಮಿ ನಮಗೆ ಹೊಟ್ಟೆ ಪಾಡಿಗಾಗಿ ನಾವು ಹವ್ಯಾಸಿ ರಂಗಭೂಮಿ ಬರೋರಲ್ಲ. ಆದರೆ ಮನಸ್ಸಿನ ಇವತ್ತು ನೀವು ಅನೇಕರಿಗೆ ಅನೇಕ ಚಟಗಳಿರ್ತವೆ. ಸಾಯಂಕಾಲ ಆದ ಕೂಡಲೇ ಏನೋ ಸಣ್ಣ ಪುಟ್ಟ ಚಟಗಳಿದ್ದರೆ ಅದ್ರ ಕಡೆಗೆ ಅವರು ಹೋಗೋದಾದರೆ, ನಮಗೆ ಸಾಯಂಕಾಲ ಆದರೆ ಕಲಾಕ್ಷೇತ್ರಕ್ಕೆ ಹೋಗಬೇಕು, ಸಾಯಂಕಾಲ ಆದರೆ ಒಂದು ರಿಹರ್ಸಲ್ ಮಾಡಬೇಕು, ಇದು ನಮ್ಮ ಚಟ. ಸೊ ಆ ಕಾರಣದಿಂದ ಅದು ಮನಸ್ಸನ್ನು ತುಂಬಿಸುತ್ತೆ, ಅದು ಹೊಟ್ಟೆ ತುಂಬಿದ ಹಾಗೆ. ಈ ಕಡೆಗೆ ಬಂದರೆ ವೃತ್ತಿರಂಗಭೂಮಿಯ ಅನೇಕ ನಾಟಕ ಕಂಪನಿಗಳು ಇವತ್ತು ಜೀವಂತವಾಗಿದ್ದಾವೆ. ಉತ್ತರ ಕರ್ನಾಟಕದಲ್ಲಿ ಅನೇಕ ಜನ ಇವತ್ತು, ಎಷ್ಟೋ ಜನ ಹಿಂದೆ ಇದ್ದಂಥ ಚಲನಚಿತ್ರ ನಟ ನಟಿಯರು ಅಥವಾ ಇವತ್ತಿನ ಅನೇಕ ಜನ ಕಲಾವಿದರು ಇಲ್ಲಿ ಚಲನಚಿತ್ರದಲ್ಲಿ ಪಾತ್ರ ಸಿಕ್ಕದೇ ಇದ್ದಾಗ ವೃತ್ತಿರಂಗಭೂಮಿಗೆ ಬಂದು ಅಲ್ಲಿ ತಮ್ಮ ಬದುಕನ್ನು ಕಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಹೊಟ್ಟೆ ಅನೇಕರಿಗೆ ತುಂಬಿಲ್ಲ ಅಂದರೆ ಅನ್ನದ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ, ಆದರೆ ಮನಸ್ಸು ತುಂಬಿರೋದ್ರಿಂದ ಅದು ಒಬ್ಬ ಒಳ್ಳೆ ಕಲಾವಿದನಾಗಿ ಅವನು ಈಚೆ ಬರ್ತಾನೆ. ರಂಗಭೂಮಿಯಲ್ಲಿ ರಾಮನಾಗಿ ನಟಿಸುವವನು ರಾವಣನಾಗಿಯೂ ನಟಿಸಬಲ್ಲ, ಈ ರೀತಿಯಾಗಿ ಕಲಿಸ್ಕೊಡ್ತೀರಾ? ಆ ಫ್ಲೆಕ್ಸಿಬಿಲಿಟಿ ಯಾವ ರೀತಿ ಕಲಿಬೇಕಾಗತ್ತೆ, ಯಾವ ರೀತಿ ಕಲಿಸ್ತೀರಾ ರಂಗಭೂಮಿಯಲ್ಲಿ? ಅದೇ ರಂಗಭೂಮಿಯ ನಿಜವಾದ ಪಾಠ ಅದೇ ಅಮ್ಮ. ರಾಮ ರಾವಣನಾಗಬಲ್ಲ, ರಾಮ ಹನುಮನೂ ಆಗಬಲ್ಲ, ಅಥವಾ ಇನ್ಯಾವುದೋ ಸೇವಕನೂ ಆಗಬಲ್ಲ. ನಾನು ರಾಜನ ಪಾತ್ರ ಮೇಲೆ ಕೋಟ್ ಹಾಕ್ಕೊಂಡಾಗ ರಾಜ ಆಗ್ತೀನಿ, ಆ ಕೋಟ್ ತೆಗೆದು ಈ ಕಡೆ ಸೈಡಲ್ಲಿ ನಿಂತ್ಕೊಂಡಾಗ ಸೇವಕನಾಗ್ತೀನಿ. ಆ ಎಲ್ಲ ಫ್ಲೆಕ್ಸಿಬಿಲಿಟಿಯನ್ನು ಇಲ್ಲಿ ಮಾತ್ರ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ಸಾಧ್ಯತೆಗಳು ಇರೋದು ರಂಗಭೂಮಿಯಲ್ಲಿ. ಸೊ ಹಾಗಾಗಿ ಆ ಮೂಲಕ ಒಬ್ಬ ಕಲಾವಿದ ತನ್ನತನವನ್ನು ಹೇಗೆ ನಾನು ಎಲ್ಲ ಪಾತ್ರಗಳಿಗೂ ಪರಕಾಯ ಪ್ರವೇಶ ಮಾಡ್ಬೋದು, ಪರಕಾಯ ಪ್ರವೇಶ ಅಂತಲೇ ಪದವನ್ನು ಬಳಸ್ತಾನೆ. ಯಾಕೆಂದರೆ
ನಾನು ಮಾಲೂರು ವಿಜಯಾಗಿ ಪಾತ್ರ ಮಾಡೋದಿಲ್ಲ. ಆ ಯಾವುದೋ ಒಂದು ಪಾತ್ರವನ್ನು ಕೊಟ್ಟಾಗ ಆ ಪಾತ್ರವಾಗಿ ನಾನು ಅಭಿನಯಿಸ್ತೀನಿ. ಸೊ ಹಾಗಾಗಿ ಆ ಪಾತ್ರಕ್ಕೆ ನಾನು ಪರಕಾಯ ಪ್ರವೇಶ ಮಾಡಿದಾಗ ಅದು ಎಲ್ಲವೂ ನನಗೆ ಬರುತ್ತೆ. ಸೊ ಆ ಕಾರಣದಿಂದ ಅದು ನಮಗೆ ಸುಲಭ ಆಗುತ್ತೆ. ನೋಡಿ ಅಂಕಲ್, ನೋಡಿ ಅಂಕಲ್, ಅಮ್ಮ ನೋಡಿಯಪ್ಪ, ನಿಮ್ ಪರಮಾತ್ಮ ಶಿವರಾಮ್ ಅಂಕಲ್ ಬಂದ ನೋಡಿ ಅಪ್ಪಾಜಿ. ಅಂಕಲ್ ನೋಡಿ ಅಂಕಲ್, ನಮ್ಮ ಪಾಪ ಹೆಂಗ್ ಮಲ್ಗವ್ರಿ ಅಂಕಲ್. ಈಗ ನಮ್ಮನ್ನೆಲ್ಲ ಬೀದಿಗೆ ಬಿಟ್ಟು ಹೋಗ್ಬಿಟ್ರಲ್ಲ ಅಂಕಲ್. ಈಗ ನಾವೇನ್ ಮಾಡ್ಬೇಕು ಅಮ್ಮ? ಏನ್ ಮಾಡಬಾರ್ದು, ಏನು ಗೊತ್ತಾಗ್ತಿಲ್ಲ ಅಂಕಲ್. ಮಹೇಶ, ಸುಧಾಕರ, ಈಗ ಯಾರು ಅಳ್ತಾರೆ ಇವನ್ ಎಳೆ ಮಕ್ಕಳ ತರ ಅಳ್ತಾ ಇದ್ದೀರಲ್ಲ. ಅಲ್ಲ, ಮುಂದೆ ನಿಂತು ಎಲ್ಲಾ ಕಾರ್ಯನ ಮುಂದುವರಿಸಬೇಕಾಗಿರುವಂತ ನೀವೇ ಈ ತರ ಹತ್ಕೊಂಡ್ ನಿಂತ್ರೆ ಪಾಪ ಹೆಣ್ಣಂಗಸಲ್ಲ ಏನಂತ ಕೆಲಸ ಮಾಡ್ತಾರೆ ನೀವೇ ಹೇಳಿ. ಏನು ಅಂದ್ರೆ ನನ್ನ ಮುತ್ತೈದೆತನ ಇಷ್ಟು ಬೇಗ ಹೊರಟೋಯ್ತಲ್ರಿ. ಅಯ್ಯೋ, ಏನ್ ಮಾಡ್ತಿದ್ದೀರ ನೀವೆಲ್ಲ? ಒಬ್ರಿಗೊಬ್ರು ಸಮಾಧಾನ ಮಾಡ್ಕೊಂಡು ಹೇಳ್ಕೊಳ್ಳೋದ್ ಬಿಟ್ಟು ನೀವು ಒಬ್ಬೊಬ್ರು ಅಳ್ತಾ ಕೂತ್ರೆ ಹೆಂಗೆ? ಅಲ್ಲಿ ನೋಡಿ ಜನ ಎಲ್ಲ ಹೆಂಗಾಯ್ತವ್ರೆ. ಆಗೋ ಕೆಲಸ ಆಗೋದ್ ಬೇಡವಾ? ನೋಡ್ರೋ, ಸಾವು ಎಲ್ಲರ ಜೀವನದಲ್ಲೂ ಅನಿವಾರ್ಯ ಯಾಕಂಡ್ರು. ನೀವತ್ತು ಯಾಕೆ ಈಗ ಅಳ್ತಾ ಇದೆ ಅಂತ ಅರ್ಥ ಆಯ್ತಿಲ್ಲ. ಇವತ್ತು ಇವ್ರಿಗೆ ಸೆಳ್ತವ್ರೆ, ನಾಳೆ ನಾವ್ ಸಾಯ್ತೀವಿ. ಇದೇ ಕಂಡ್ರು ಸೃಷ್ಟಿ ಚಕ್ರ ಅಂದ್ರೆ. ಮದ್ವೆ ಮಾಡ್ಬೇಕು ಅಂತಿದ್ರಲ್ರಿ. ನಾನು ಬೇರೆಯವಳಾಗಿ ಮದ್ವೆ ಮಾಡ್ಬೇಕು ಅನ್ನೋದ್ಬಿಟ್ರಲ್ರಿ. ಅಯ್ಯೋ, ಎದ್ದೇಳ್ರಿ ಅಂದ್ರೆ ಮಗನ್ ಮದ್ವೆ ನೋಡ್ರಿ, ಎದ್ದೇಳ್ರಿ, ಮಾತಾಡ್ರಿ. ಈಗ ನಾನು ಡಾಕ್ಟರ್ ಆಗಬೇಕು ಅಂತ ಹೇಳಿದ್ರೆ MBBS ತಗೊಳ್ಬಹುದು, ಲಾಯರ್ ಆಗಬೇಕು ಅಂತಂದರೆ ಲಾ ಕಾಲೇಜ್ಗಳಿಗೆ ಸೇರ್ಕೊಳ್ಬಹುದು. ಆದರೆ ನನಗೆ ನಟನೆಯಲ್ಲಿ ಅಥವಾ ಈ ರಂಗಭೂಮಿಯಲ್ಲಿ ಇಂಟ್ರೆಸ್ಟ್ ಇರುತ್ತೆ. ನನ್ನ ಭಾಗದಲ್ಲಿ ಎಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಕಲೆಯನ್ನು ಗುರುತಿಸುವಲ್ಲಿ ಕೆಲವೊಂದಷ್ಟು ಶಾಲೆ ತರಬೇತಿ ಇರೋದಿಲ್ಲ ಸರ್. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸಜ್ಜಾಗಬಹುದು, ಸಿದ್ಧತೆಗಳನ್ನು ಮಾಡ್ಕೊಳ್ಬಹುದು? ಇವತ್ತು ಕರ್ನಾಟಕದಾದ್ಯಂತ ನನಗೆ ಗೊತ್ತಿದ್ದಂಗೆ ಗ್ರಾಮೀಣ ಮಟ್ಟದಲ್ಲೂ ಕೂಡ ಒಂದೊಂದು ರಂಗತಂಡಗಳು ಹುಟ್ಕೊಂಡಿದ್ದಾವೆ. ರಂಗಭೂಮಿಯನ್ನು ಭಾಳ ಸೀರಿಯಸ್ ಆಗಿ ತಗೊಂಡಿರುವಂಥ ಅನೇಕ ಜನ ಇದ್ದಾರೆ. ಸೊ ಎಲ್ಲ ಗ್ರಾಮೀಣ ಪ್ರದೇಶದಲ್ಲೂ ಇವತ್ತು ರಂಗಭೂಮಿಯ ಅನೇಕ ಚಟುವಟಿಕೆಗಳು ನಡೀತಾ ಇದೆ. ಬರೀ ನಿಮಗೊಂದು ಆಸಕ್ತಿ ಇದ್ದರೆ ಇವತ್ತು ನಮ್ಮ ರಂಗವಿಜಯ ಅನ್ನುವಂಥ ತಂಡದ ಮೂಲಕ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅನೇಕ ತರಬೇತಿಗಳನ್ನು ಮಾಡ್ತಾಯಿದ್ವಿ. ಅದರಲ್ಲೂ ನಾನು ಒಬ್ಬ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಯಾಗಿ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಜನರನ್ನು ಈ ಕಡೆಗೆ ಸೆಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಸೊ ಆ ಕಾರಣಕ್ಕೆ ಅನೇಕ ತಂಡಗಳು ಅದೇ ಥರದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾವೆ. ಇವತ್ತು ಆಸಕ್ತಿ ಕಡಿಮೆ ಆಗಿದೆಯೇ ವಿನಃ ಅದನ್ನು ಕಲಿಸುವಂಥ ಶ್ರದ್ಧಾ ಕೇಂದ್ರಗಳಂತಲೇ ಕರಿತೀನಿ, ಆ ಕೇಂದ್ರಗಳು ಕಡಿಮೆ ಆಗಿಲ್ಲ. ಆ ಥರದ ಅನೇಕ ಕೇಂದ್ರಗಳು ಇಡೀ ನಾಡಿನಾದ್ಯಂತ ಇದ್ದಾವೆ. ಅಲ್ಲಿ ಖಂಡಿತ ಕಲಿಬೋದು. ಕಲಿತು ತಮ್ಮ ಅಭಿನಯದ ಬೇರೆ ಬೇರೆ ಮಜಲುಗಳನ್ನು ಅವರು ತಿಳ್ಕೊಳ್ತಾ ಹೋಗ್ಬೋದಮ್ಮ. ಸದ್ಯದ ಮಟ್ಟಿಗೆ ಈಗ ರಂಗ ವಿಜಯ ಅನ್ನುವಂತಹ ತಂಡ ಕಟ್ಟಿದ್ದೀರಾ, ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಮುಂದಿನ ದಿನದಲ್ಲಿ ನಿಮ್ಮ ಹೆಜ್ಜೆ ಏನು ಸರ್? ಅಮ್ಮ, ರಂಗಭೂಮಿಗೆ ಏನಾದರೂ ಅಳಿಲು ಸೇವೆ ಮಾಡಬೇಕು ಅನ್ನೋದಷ್ಟೇ ರಂಗವಿಜಯದ ನಿಜವಾದ ಆಲೋಚನೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಆ ಪ್ರಯತ್ನದಲ್ಲಿ ಅನೇಕ ಜನರನ್ನು ಒಗ್ಗೂಡಿಸ್ಕೊಂಡು ಹೋಗೋದು ನಮ್ಮ ಉದ್ದೇಶ. ನಿಮಗೂ ಇಲ್ಲಿ ಇದನ್ನು ನೋಡುವಂಥ ಪ್ರೇಕ್ಷಕರಾಗಲಿ ಅಥವಾ ಅದರ ಆಸಕ್ತಿ ಇರುವಂಥ ಯಾರೇ ರಂಗವಿಜಯವನ್ನು ಸಂಪರ್ಕಿಸಿದರೆ ಅದಕ್ಕೆ ಬೇಕಾದಂಥ ತರಬೇತಿಗಳನ್ನು ಉಚಿತವಾಗಿ, ನಮ್ಮಲ್ಲಿ ಯಾವುದೇ ಅದಕ್ಕೆ ಫೀಸ್ ಅನ್ನೋ ಥರದಲ್ಲಿ ಏನೂ ಇಲ್ಲ, ಉಚಿತವಾಗಿ ಅಭಿನಯಕ್ಕೆ ಬೇಕಾಗಿರುವಂಥ ಅಥವಾ ಬೇರೆ ಬೇರೆ ನಮ್ಮಲ್ಲಿ ಕೆಲವು ಜನಪದ ಕಲೆಗಳನ್ನು ಕಲಿಸ್ತವೆ. ಅದರ ಜೊತೆಗೆ ನಾಟಕದ ತರಬೇತಿಗಳಿರ್ತವೆ, ಬೇರೆ ಬೇರೆ ಟೆಕ್ನಿಕಲ್ ತರಬೇತಿಗಳನ್ನು ನಾವು ಮಾಡ್ತೇವೆ. ಆ ಥರದ ಯಾವುದಕ್ಕೂ ಬೇಕಾದರೆ ರಂಗವಿಜಯವನ್ನು ಸಂಪರ್ಕಿಸ್ಬೋದು. ವೀಕ್ಷಕರೇ, ಕೇಳಿಸ್ಕೊಳ್ತಾ ಇದ್ರಿ, ಎಷ್ಟೋ ಪ್ರಶ್ನೆಗಳಿತ್ತು. ಅಂದರೆ ಕೇವಲ ವೃತ್ತಿಯಲ್ಲಿ ಮಾತ್ರ ರಂಗಭೂಮಿಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬಹುದಾ, ಹವ್ಯಾಸಿ ಆಗಿ ಮಾತ್ರ ನಾವು ತೊಡಗಿಸ್ಕೊಳ್ಬಹುದಾ, ಅನೇಕ ಪ್ರಶ್ನೆಗಳಿತ್ತು. ಎಲ್ಲದಕ್ಕೂ ಕೂಡ ಮಾಲೂರು ವಿಜಿ ಸರ್ ನಮಗೆ ಸರಳವಾಗಿ ಉತ್ತರವನ್ನು ಕೊಡುವಲ್ಲಿ ನಮಗೆ
ಮಾರ್ಗದರ್ಶಕರಾದರೂ, ದಾರಿದೀಪ ಕೂಡ ನೀಡಿದ್ರು ಅಂತ ಹೇಳ್ಬಹುದು. ಸರ್, ಧನ್ಯವಾದಗಳು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ, ನಿಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಾಗಿ ಇಟ್ಟಿದ್ದಕ್ಕೆ. ನಿಮಗೂ ಧನ್ಯವಾದಗಳು. ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ನ ಪ್ರತಿಯೊಬ್ಬ ಸಿಬ್ಬಂದಿಗೂ, ನನ್ನ ಆತ್ಮೀಯ ಮಿತ್ರರಾದಂಥ ನಾಗರಾಜ್ ಹರವಳೆ ಅವ್ರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಜೊತೆಗೆ ಪ್ರೇಕ್ಷಕ ಪ್ರಭುಗಳಿಗೂ ಕೂಡ ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಎಪಿಸೋಡ್. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.